ಆತ್ಮೀಯ ಅರ್ಥಶಾಸ್ತ್ರ ವಿದ್ಯಾರ್ಥಿಗಳೇ, ಇವತ್ತಿನ ತರಗತಿಯಲ್ಲಿ ಅಂತಾರಾಷ್ಟ್ರೀಯ ಅರ್ಥಶಾಸ್ತ್ರಕ್ಕೆ ಸಂಬಂಧಪಟ್ಟಂತಹ ಮುಕ್ತ ವ್ಯಾಪಾರ ಆ ಒಂದು ಟಾಪಿಕ್ ಬಗ್ಗೆ ಚರ್ಚೆಯನ್ನು ಮಾಡೋಣ. ಇಲ್ಲಿ ಮುಕ್ತ ವ್ಯಾಪಾರ ಅಂತಂದ್ರೆ ಅದಕ್ಕೆ ಇಂಗ್ಲೀಷ್ ಒಳಗೆ ನಾವು ಫ್ರೀ ಟ್ರೇಡ್ ಅಂತ ಕರಿತೇವೆ. ಅದರ ಅರ್ಥ, ಅದರಿಂದ ಆಗುವಂಥ ಅನುಕೂಲಗಳು ಮತ್ತು ಅನಾನುಕೂಲಗಳ ಬಗ್ಗೆ ಇವತ್ತಿನ ತರಗತಿಯಲ್ಲಿ ಸಂಪೂರ್ಣವಾಗಿ ಚರ್ಚೆಯನ್ನು ಮಾಡೋಣ. ನಿಮ್ಮ ಎಕ್ಸಾಮ್ ಒಳಗಡೆ ಇದ್ರ ಮೇಲೆ 10 ಅಥವಾ 15 ಅಂಕದ ಪ್ರಶ್ನೆಯಾಗಿ ಈ ಒಂದು ಟಾಪಿಕ್ ಮೇಲೆ ಪ್ರಶ್ನೆಯನ್ನು ಕೇಳುವಂಥ ಸಂಭವ ಇರುತ್ತದೆ. ಆ 10 ಮತ್ತು 15 ಅಂಕವನ್ನು ದೃಷ್ಟಿಕೋನವನ್ನು ಇಟ್ಟುಕೊಂಡು ಈ ಒಂದು ಟಾಪಿಕನ್ನು ಚರ್ಚೆ ಮಾಡುವಂಥ ಒಂದು ಸಣ್ಣ ಪ್ರಯತ್ನವನ್ನು ಮಾಡಲಾಗ್ತದೆ. ಪ್ರಾರಂಭದಲ್ಲಿ ನಾವು ಏನು ಮುಕ್ತ ವ್ಯಾಪಾರ ಅಂದ್ರೇನು ಅದರ ಅರ್ಥವನ್ನು ತಿಳಿದುಕೊಳ್ಳೋಣ. ಮುಕ್ತ ವ್ಯಾಪಾರ ಅಂತಂದ್ರೆ ದೇಶಗಳ ನಡುವೆ ವಸ್ತುಗಳು ಮತ್ತು ಸೇವೆಗಳ ವಿನಿಮಯದಲ್ಲಿ ಆಮದು ಸುಂಕ ಮತ್ತು ಕೋಟಾ ಹಾಗೂ ನಿರ್ಬಂಧಗಳು ಮತ್ತು ಪರವಾನಗಿ ನಿಯಮಗಳು ಈ ಮುಂತಾದ ಅಡ್ಡಿ ಆತಂಕಗಳನ್ನು ಕಡಿಮೆ ಮಾಡುವಂತಹ ಅಥವಾ ಸಂಪೂರ್ಣವಾಗಿ ತೆಗೆದುಹಾಕುವಂಥ ಒಂದು ಸನ್ನಿವೇಶಕ್ಕೆ ಮುಕ್ತ ವ್ಯಾಪಾರ ಅಂತೇಳಿ ನಾವು ಕರಿತೀವಿ. ನಿಮಗೆ ಸಿಂಪಲ್ಲಾಗಿ ಹೇಳ್ಬೇಕಂತಂದ್ರೆ, 2 ದೇಶಗಳು ವ್ಯಾಪಾರದಲ್ಲಿ ಭಾಗಿಯಾದಾಗ ಇಲ್ಲಿ ಭಾರತ ಇದೆ, ಓಕೆನಾ. ಉದಾಹರಣೆಗೆ ಇಲ್ಲಿ ಭಾರತ, ಇಲ್ಲಿ ಅಮೇರಿಕಾ ಇದೆ, 2 ದೇಶಗಳದಾವು. ಈ 2 ದೇಶಗಳು ವ್ಯಾಪಾರದಲ್ಲಿ ಭಾಗಿಯಾದಾಗ ಅಥವಾ ಈ 2 ದೇಶಗಳು ಸರಕು ಮತ್ತು ಸೇವೆಗಳನ್ನು ಆಮದು ಮಾಡಿಕೊಳ್ಳುವಾಗ 2 ದೇಶಗಳ ಮಧ್ಯೆ ಯಾವುದೇ ನಿರ್ಬಂಧ ಇಲ್ಲದೆ, ಯಾವುದೇ ಸುಂಕವಿಲ್ಲದೆ, ಯಾವುದೇ ಪರವಾನಗಿ ಇಲ್ಲದೆ ಮುಕ್ತವಾಗಿ 2 ದೇಶಗಳು ಸರಕು ಮತ್ತು ಸೇವೆಗಳನ್ನು ವಿನಿಮಯ ಮಾಡಿಕೊಳ್ಳುವಂಥ ಒಂದು ಸನ್ನಿವೇಶ ಇದೆಯಲ್ಲ, ಆ ಒಂದು ಸನ್ನಿವೇಶಕ್ಕೆ ನಾವು ಮುಕ್ತ ವ್ಯಾಪಾರ ಅಂತೇಳಿ ಕರಿತೇವೆ. ಈ ಮುಕ್ತ ವ್ಯಾಪಾರದ ಸನ್ನಿವೇಶದಲ್ಲಿ ಯಾವುದೇ ನಿರ್ಬಂಧಗಳು ಕಾಣುವುದಿಲ್ಲ. ಆ ನಿರ್ಬಂಧಗಳು ಅಷ್ಟೇ ಅಲ್ಲದೆ ಈ ಮುಕ್ತ ವ್ಯಾಪಾರದ ನೀತಿಯಲ್ಲಿ ಸರ್ಕಾರ ಹಸ್ತಕ್ಷೇಪವನ್ನು ಮಾಡುವುದಿಲ್ಲ. ಯಾಕಂತಂದ್ರೆ ಈ ಮುಕ್ತ ವ್ಯಾಪಾರದಲ್ಲಿ ಸರಕು ಮತ್ತು ಸೇವೆಗಳ ಬೇಡಿಕೆ ಮತ್ತು ಪೂರೈಕೆಯ ಆಧಾರದ ಮೇಲೆ ವ್ಯಾಪಾರ ನಡೆಯುತ್ತದೆ. ಹೀಗಾಗಿ ಈ ಬೇಡಿಕೆ ಮತ್ತು ಪೂರೈಕೆ ಅನುಗುಣವಾಗಿ 2 ದೇಶಗಳು ಮುಕ್ತವಾಗಿ ವ್ಯಾಪಾರವನ್ನು ಮಾಡುವಂಥ ಒಂದು ಸನ್ನಿವೇಶ ಇದೆಯಲ್ಲ, ಆ ಸನ್ನಿವೇಶಕ್ಕೆ ನಾವು ಮುಕ್ತ ವ್ಯಾಪಾರ ಅಂತೇಳಿ ಕರಿತೇವೆ. ಓಕೆನಾ. ಇದು ಮೀನಿಂಗನ್ನು ನೀವು ಎಕ್ಸಾಮ್ ಒಳಗೆ ಬರೀಬೇಕಾಗ್ತದೆ. ನಿಮಗೆ ಸರಳವಾಗಿ ಹೇಳ್ಬೇಕಂತಂದ್ರೆ, 2 ದೇಶಗಳು ವ್ಯಾಪಾರದಲ್ಲಿ ಪಾಲ್ಗೊಂಡಾಗ ದೇಶಗಳ ಮಧ್ಯೆ ಸರಕು ಮತ್ತು ಸೇವೆಗಳ ವಿನಿಮಯ ಆಗುವಂಥ ಒಂದು ಸನ್ನಿವೇಶದಲ್ಲಿ ಯಾವುದೇ ನಿರ್ಬಂಧ, ಯಾವುದೇ ಸುಂಕ, ಯಾವುದೇ ಪರವಾನಗಿ ಇಲ್ಲದೆ ಮುಕ್ತವಾಗಿ ವ್ಯಾಪಾರ ಇತ್ತಂತಂದ್ರೆ ಅದಕ್ಕೆ ನಾವು ಮುಕ್ತ ವ್ಯಾಪಾರದ ನೀತಿ ಅಂತೇಳಿ ಕರೆಯುವಂಥ ಕೆಲಸವನ್ನು ಮಾಡ್ತೀವಿ. ಇಷ್ಟು ಪೀಠಿಕೆಯಲ್ಲಿ ನೀವು ಗಮನಿಸಬೇಕು. ಪೀಠಿಕೆ ಆದಮೇಲೆ ವಿದ್ಯಾರ್ಥಿಗಳೇ, ಈ ಮುಕ್ತ ವ್ಯಾಪಾರವನ್ನು ಹಮ್ಮಿಕೊಳ್ಳೋದ್ರಿಂದ ಆಗುವಂಥ ಅನುಕೂಲಗಳು ಏನು ಅಥವಾ ಪರವಾದಗಳು ಏನು ಎಂಬುದನ್ನು ತಿಳಿದುಕೊಳ್ಳೋಣ. ಈ ಮುಕ್ತ ವ್ಯಾಪಾರವನ್ನು ಬಳಕೆ ಮಾಡಿಕೊಳ್ಳುವುದರಿಂದ ಆಗುವಂಥ 1ನೆಯ ಅನುಕೂಲ ಏನಂತಂದ್ರೆ ಅದು ಸಂಪನ್ಮೂಲಗಳ ಸಮರ್ಪಕವಾದಂಥ ಬಳಕೆ. ಈ ವಿದ್ಯಾರ್ಥಿಗಳೇ, ಸಂಪನ್ಮೂಲಗಳು ಸಮರ್ಪಕವಾಗಿ ಬಳಕೆ ಆಗ್ತವೆ. ಯಾಕಂತಂದ್ರೆ ಮುಕ್ತ ವ್ಯಾಪಾರ ಇದ್ದಾಗ ಎಲ್ಲ ದೇಶಗಳು ಏನು ಮಾಡ್ತಾವೆ, ತಮ್ಮಲ್ಲಿ ಲಭ್ಯವಿರುವಂಥ ಸಂಪನ್ಮೂಲಗಳನ್ನು ಅಂದರೆ ಕಾರ್ಮಿಕರಾಗ್ಬೋದು, ತಂತ್ರಜ್ಞಾನ ಆಗ್ಬೋದು, ಇವುಗಳನ್ನು ಪರಿಣಾಮಕಾರಿಯಾಗಿ ಬಳಸಿಕೊಂಡು ವಸ್ತುಗಳ ಉತ್ಪಾದನೆಯಲ್ಲಿ ಹೆಚ್ಚಿನ ಆದ್ಯತೆಯನ್ನು ನೀಡುವುದರಿಂದ ಮುಕ್ತ ವ್ಯಾಪಾರ ಇತ್ತಂತಂದ್ರೆ ಆ ದೇಶದಲ್ಲಿ ಸಂಪನ್ಮೂಲಗಳ ಸಮರ್ಪಕ ಬಳಕೆ ಉಂಟಾಗ್ತದೆ. ಇನ್ನು 2ನೇ ಒಂದು ಲಾಭ ಅಂತಂದ್ರೆ ಗ್ರಾಹಕರಿಗೆ ಬೆಲೆ ಪ್ರಮಾಣ ಕಡಿಮೆ ಆಗುತ್ತದೆ. ಓಕೆನಾ. ಯಾಕಂತಂದ್ರೆ ಇಲ್ಲಿ ನಾವು ಬೇರೆ ದೇಶಗಳಿಂದ ವಸ್ತುಗಳನ್ನು ಆಮದು ಮಾಡಿಕೊಳ್ಳುವಾಗ ಆಮದು ಸುಂಕ ಇರುವುದಿಲ್ಲ. ಒಂದು ಕಡೆ ಆಮದು ಸುಂಕ ಇಲ್ಲ ಅಂತಂದ್ರೆ ನಾವು ವಿದೇಶಗಳಿಂದ ವಸ್ತುಗಳನ್ನು ಆಮದು ಮಾಡಿಕೊಂಡಾಗ ನಮಗೆ ವಸ್ತುಗಳ ಬೆಲೆ ಕಡಿಮೆ ಆಗುವುದು ಅಷ್ಟೇ ಅಲ್ಲದೆ ನಮಗೆ ಉತ್ತಮವಾದಂಥ ಗುಣಮಟ್ಟದ ವಸ್ತುಗಳು ಲಭ್ಯವಾಗುತ್ತವೆ. ಒಂದು ವಸ್ತುವಿನ ಬೆಲೆ ಕಡಿಮೆ ಆಕ್ಕವು. ಇನ್ನು ವಸ್ತುವಿನ ಬೆಲೆ ಕಡಿಮೆ ಆದಾಗ ಉತ್ತಮವಾದಂಥ ಗುಣಮಟ್ಟದ ವಸ್ತುಗಳು ಲಭ್ಯವಾಗುವುದರಿಂದ ಗ್ರಾಹಕನಿಗೆ ಲಾಭ ಉಂಟಾಗ್ತದೆ. ಇನ್ನು ಮುಕ್ತ ವ್ಯಾಪಾರದಿಂದಾಗುವಂಥ ಮತ್ತೊಂದು ಅನುಕೂಲತೆ ಸ್ಪರ್ಧೆ ಅಥವಾ ಪೈಪೋಟಿ ಪ್ರಮಾಣ ಹೆಚ್ಚಳವಾಗ್ತದೆ. ಯಾಕಂತಂದ್ರೆ ಈ ಮುಕ್ತ ವ್ಯಾಪಾರದಲ್ಲಿ ಯಾವುದೇ ನಿರ್ಬಂಧ ಇಲ್ಲದಿರುವುದರಿಂದ ವಿದೇಶಿ ಕಂಪನಿಗಳು ಮತ್ತು ದೇಶೀಯ ಕಂಪನಿಗಳ ಮಧ್ಯೆ ಪೈಪೋಟಿ ಏರ್ಪಡುವುದರಿಂದ ಆ ಪೈಪೋಟಿಯಿಂದಾಗಿ ನಮಗೇನಾಗ್ತವೆ, ಉತ್ತಮ ಗುಣಮಟ್ಟದ ವಸ್ತುಗಳು ಕಡಿಮೆ ಬೆಲೆಯಲ್ಲಿ ಲಭ್ಯವಾಗುವುದರ ಜೊತೆಗೆ ಉತ್ಪಾದನೆ ಪ್ರಮಾಣವನ್ನು ಹೆಚ್ಚಳ ಮಾಡಲು ಈ ಮುಕ್ತ ವ್ಯಾಪಾರ ನೀತಿ ನಮಗೆ ಅನುಕೂಲವನ್ನು ಮಾಡಿ ಕೊಡ್ತದೆ. ಅಷ್ಟೇ ಅಲ್ಲದೆ
ಈ ವಿದೇಶಿ ಕಂಪನಿ ಮತ್ತು ದೇಶಿ ಕಂಪನಿಗಳ ನಡುವಿನ ಪೈಪೋಟಿಯಿಂದಾಗಿ ಆರ್ಥಿಕತೆಯಲ್ಲಿ ನಾವೀನ್ಯತೆ ಅಥವಾ ಸಂಶೋಧನೆ ಅಂತ ಏನು ಕರಿತೀವಲ್ಲ, ಹೊಸ ಸಂಶೋಧನೆಗಳನ್ನು ಹಮ್ಮಿಕೊಳ್ಳಲು ಈ ಮುಕ್ತ ವ್ಯಾಪಾರ ನೀತಿ ನಮಗೆ ಸಹಾಯವನ್ನು ಮಾಡಿ ಕೊಡ್ತದೆ. ಇನ್ನು ಆಗುವಂಥ 5ನೇ ಅನುಕೂಲತೆ ಉದ್ಯೋಗ ಅವಕಾಶಗಳು ಹೆಚ್ಚಳವಾಗ್ತಾವೆ. ಹೇಗೆ ಅಂತಂದ್ರೆ, ಇಲ್ಲಿ ಮುಕ್ತ ವ್ಯಾಪಾರ ಇರೋದರಿಂದ ನಮ್ಮ ದೇಶ ಅಥವಾ ಎಲ್ಲ ದೇಶಗಳು ತಮ್ಮಲ್ಲಿರುವಂಥ ಎಲ್ಲ ಸಂಪನ್ಮೂಲಗಳನ್ನು ಸಮರ್ಪಕವಾಗಿ ಬಳಸಿಕೊಂಡು ಹೆಚ್ಚಿನ ಪ್ರಮಾಣದಲ್ಲಿ ವಸ್ತುವನ್ನು ಉತ್ಪಾದನೆ ಮಾಡಿ ಬೇರೆ ದೇಶಗಳಿಗೆ ರಫ್ತು ಮಾಡುವುದರಿಂದ ಈ ರಫ್ತುಗಳ ಪ್ರಮಾಣ ಹೆಚ್ಚಳವಾದಂತೆ ಉತ್ಪಾದನೆ ಕೂಡ ಹೆಚ್ಚಳವಾಗ್ತದೆ. ಉತ್ಪಾದನೆ ಹೆಚ್ಚಳ ಆತಂತಂದ್ರೆ ಸರ್ವೇ ಸಾಮಾನ್ಯವಾಗಿ ಆರ್ಥಿಕತೆ ಒಳಗೆ ಉದ್ಯೋಗಾವಕಾಶಗಳು ಹೆಚ್ಚಳ ಆಗ್ತವೆ. ಇದು ಆಗುವಂಥ ಮತ್ತೊಂದು ಅನುಕೂಲತೆ. ಇನ್ನೊಂದು ಅನುಕೂಲತೆ ತಂತ್ರಜ್ಞಾನ ವರ್ಗಾವಣೆಗೊಳ್ಳುತ್ತದೆ. ಹೇಗೆ ಅಂತಂದ್ರೆ, ಇಲ್ಲಿ ವಿದೇಶಿ ಕಂಪನಿಗಳಿಗೆ ಮುಕ್ತವಾಗಿ ಅವಕಾಶ ಇರುವುದರಿಂದ ಆ ವಿದೇಶಿ ಕಂಪನಿಗಳು ಏನು ಮಾಡ್ತಾವೆ, ಹೊಸ ತಂತ್ರಜ್ಞಾನವನ್ನು ಬಳಸಿಕೊಳ್ಳುವುದರ ಮೂಲಕ ನಮ್ಮ ದೇಶಕ್ಕೆ ಬಂದು ವ್ಯಾಪಾರ ಮತ್ತು ವಹಿವಾಟವನ್ನು ಮಾಡುವುದರಿಂದ ಬೇರೆ ದೇಶದ ತಂತ್ರಜ್ಞಾನ ನಮ್ಮ ದೇಶಕ್ಕೆ ವರ್ಗಾವಣೆಗೊಳ್ಳಲು ಈ ಮುಕ್ತ ವ್ಯಾಪಾರ ನೀತಿಯು ನಮಗೆ ಸಹಾಯವನ್ನು ಮಾಡಿ ಕೊಡ್ತದೆ. ನೆಕ್ಸ್ಟ್ ಒನ್, ಅಂತಾರಾಷ್ಟ್ರೀಯ ಸ್ನೇಹ ಸಂಬಂಧಗಳು ಹೆಚ್ಚಳವಾಗ್ತಾವೆ. ಇದರಿಂದ ಈ ಮುಕ್ತ ವ್ಯಾಪಾರದ ನೀತಿಯಿಂದ. ಯಾಕಂತಂದ್ರೆ ಇಲ್ಲಿ ಮುಕ್ತ ವ್ಯಾಪಾರ ಇದ್ದಾಗ ಯಾವುದೇ ನಿರ್ಬಂಧವಿಲ್ಲದೆ ದೇಶಗಳು ವ್ಯಾಪಾರದಲ್ಲಿ ತೊಡಗುವುದರಿಂದ ನಮಗೆ ಆರ್ಥಿಕ ಅವಲಂಬನೆ ಪ್ರಮಾಣ ಹೆಚ್ಚುತ್ತದೆ. ಆ ಅವಲಂಬನೆ ಹೆಚ್ಚುವುದಷ್ಟೇ ಅಲ್ಲದೆ ದೇಶಗಳ ಮಧ್ಯೆ ರಾಜಕೀಯ ಸಂಬಂಧಗಳಾಗ್ಬೋದು, ಸಾಮಾಜಿಕ ಸಂಬಂಧಗಳು ಉತ್ತಮವಾಗುತ್ತವೆ. ಹೀಗಾಗಿ ಅಂತಾರಾಷ್ಟ್ರೀಯವಾಗಿ ಈ ಮುಕ್ತ ವ್ಯಾಪಾರ ನೀತಿ ಅಂತಂದ್ರೆ ನಾವು ಸ್ನೇಹ ಸಂಬಂಧಗಳನ್ನು ಬೇರೆ ದೇಶದ ಜೊತೆಗೆ ಸುಲಭವಾಗಿ ನಡೆಸಬಹುದು. ಇದು ಆಗುವಂಥ 7ನೆಯ ಅನುಕೂಲತೆ. ಇನ್ನು 8ನೇ ಅನುಕೂಲತೆ ಉತ್ಪಾದನೆ ವೆಚ್ಚ ಕಡಿಮೆ ಆಗ್ತದೆ. ಯಾಕಂತಂದ್ರೆ ಈ ಮುಕ್ತ ವ್ಯಾಪಾರದಿಂದಾಗಿ ನಮಗೆ ಲಭ್ಯವಿರುವಂಥ ಮಾರುಕಟ್ಟೆ ಬಹಳ ವಿಶಾಲವಾಗಿರುವುದರಿಂದ ನಾವೇನು ಮಾಡ್ಬೋದು, ದೊಡ್ಡ ಪ್ರಮಾಣದಲ್ಲಿ ವಸ್ತುಗಳನ್ನು ಉತ್ಪಾದನೆ ಮಾಡುವುದರ ಜೊತೆಗೆ ನಾವು ಕಡಿಮೆ ವೆಚ್ಚವನ್ನು ಮಾಡುವುದರ ಮೂಲಕ ಅತ್ಯಧಿಕ ಪ್ರಮಾಣದ ವಸ್ತುಗಳನ್ನು ಉತ್ಪಾದನೆ ಮಾಡಿ ಬೇರೆ ದೇಶಗಳಿಗೆ ರಫ್ತು ಮಾಡಲು ನಮಗಿದು ಸಹಾಯವನ್ನು ಮಾಡಿ ಕೊಡ್ತದೆ. ಇದು ಆಗುವಂಥ 8ನೆಯ ಅನುಕೂಲತೆ. ಇನ್ನು 9ನೇ ಅನುಕೂಲ ಮತ್ತು ಗುಣಮಟ್ಟದ ಸುಧಾರಣೆ ಉಂಟಾಗ್ತದೆ. ಮುಕ್ತ ವ್ಯಾಪಾರ ನೀತಿಯಿಂದ ಗುಣಮಟ್ಟದ ಸುಧಾರಣೆ. ಯಾಕಂತಂದ್ರೆ ಇಲ್ಲಿ ಮುಕ್ತ ವ್ಯಾಪಾರದಲ್ಲಿ ವಿದೇಶಿ ಕಂಪನಿಗಳಿಂದ ನಮಗೆ ದೇಶೀಯ ಕಂಪನಿಗಳಿಗೆ ಪೈಪೋಟಿ ಇರುವುದರಿಂದ ನಾವೇನು ಮಾಡ್ತೀವಿ, ಆ ಪೈಪೋಟಿಯನ್ನು ಎದುರಿಸುವ ಸಲುವಾಗಿ ಈ ದೇಶೀಯ ಕಂಪನಿಗಳು ವಸ್ತುಗಳ ಗುಣಮಟ್ಟವನ್ನು ಹೆಚ್ಚಿಸಲು ಪ್ರಯತ್ನವನ್ನು ಪಡುವುದರಿಂದ ವಸ್ತುವಿನ ಗುಣಮಟ್ಟ ಏನಾಗ್ತದೆ, ಸುಧಾರಣೆಗೊಳ್ಳಲು ಈ ಮುಕ್ತ ವ್ಯಾಪಾರ ನೀತಿ ನಮಗೆ ಸಹಾಯವನ್ನು ಮಾಡಿ ಕೊಡುತ್ತದೆ. ಇನ್ನು ಆಗುವಂಥ 10ನೇ ಅನುಕೂಲತೆ ವಿದೇಶಿ ವಿನಿಮಯ ಗಳಿಕೆಯನ್ನು ಗಳಿಸಬಹುದು. ಹೇಗೆ ಅಂತಂದ್ರೆ, ನಾವು ಹೆಚ್ಚಿನ ಪ್ರಮಾಣದಲ್ಲಿ ವಸ್ತುವನ್ನು ರಫ್ತು ಮಾಡುವುದರ ಮೂಲಕ ವಿದೇಶಿ ಹಣವನ್ನು ಸುಲಭವಾಗಿ ಗಳಿಸುವುದರ ಜೊತೆಗೆ ನಾವು ದೇಶದಲ್ಲಿ ಈ ಪಾವತಿ ಸಿಲ್ಕಿನ ಸಮತೋಲನವನ್ನು ಕಾಯ್ದುಕೊಳ್ಳಲು ಸಾಧ್ಯ ಆಗ್ತದೆ. ಇನ್ನು ಆಗುವಂಥ 11ನೇ ಅನುಕೂಲತೆ ಆರ್ಥಿಕ ಅಭಿವೃದ್ಧಿಗೆ ಉತ್ತೇಜನ ಲಭ್ಯವಾಗುತ್ತದೆ. ಹೇಗೆ ಅಂತಂದ್ರೆ, ಮುಕ್ತ ವ್ಯಾಪಾರ ನೀತಿ ಅಂತಂದ್ರೆ ಹೆಚ್ಚಿನ ಪ್ರಮಾಣದಲ್ಲಿ ಹೂಡಿಕೆಯನ್ನು ಮಾಡ್ಬೋದು, ಉತ್ಪಾದನೆಯನ್ನು ಹೆಚ್ಚಳವನ್ನು ಮಾಡ್ಬೋದು ಮತ್ತು ಉದ್ಯೋಗವನ್ನು ಹೆಚ್ಚಳವನ್ನು ಮಾಡ್ಬೋದು. ಏನೋ ಮುಕ್ತ ವ್ಯಾಪಾರದಿಂದ ಮೊದಲಿಗೆ ಹೂಡಿಕೆ ಪ್ರಮಾಣ ಹೆಚ್ಚಳವಾಗ್ತದೆ, ಉತ್ಪಾದನೆ ಹೆಚ್ಚಳವಾಗಿ ಉದ್ಯೋಗದ ಪ್ರಮಾಣ ಹೆಚ್ಚಳವಾಗುವುದರ ಜೊತೆಗೆ ದೇಶದ ಆರ್ಥಿಕ ಅಭಿವೃದ್ಧಿ ಏನಾಗ್ಬೋದು, ಬಹಳ ವೇಗಗತಿಯಲ್ಲಿ ಸಾಗಲು ಈ ಮುಕ್ತ ವ್ಯಾಪಾರ ನೀತಿ ನಮಗೆ ಸಹಾಯವನ್ನು ಮಾಡಿ ಕೊಡುತ್ತದೆ. ಇನ್ನು ಆಗುವಂಥ ಮತ್ತೊಂದು ಅನುಕೂಲತೆ ವಿದ್ಯಾರ್ಥಿಗಳೇ, ಜಾಗತಿಕ ಮಾರುಕಟ್ಟೆಗೆ ಪ್ರವೇಶವನ್ನು ಪಡಿಬಹುದು. ಯಾಕಂದ್ರೆ ಇಲ್ಲಿ ವ್ಯಾಪಾರ ಬಹಳ ಮುಕ್ತವಾಗಿರುವುದರಿಂದ ದೇಶೀಯವಾಗಿರುವಂಥ ಸ್ಥಳೀಯ ಕಂಪನಿಗಳು ಏನು ಮಾಡ್ಬೋದು, ಜಾಗತಿಕ ಮಾರುಕಟ್ಟೆಗೆ ಪ್ರವೇಶವನ್ನು ಪಡೆಯುವುದರ ಮೂಲಕ ನಮ್ಮ ವಸ್ತುವಿನ ಬ್ರ್ಯಾಂಡ್ ಮೌಲ್ಯ ಮತ್ತು ಸ್ಪರ್ಧಾತ್ಮಕತೆ ಸಾಮರ್ಥ್ಯವನ್ನು ಹೆಚ್ಚಿಸಲು ಈ ಮುಕ್ತ ವ್ಯಾಪಾರ ನೀತಿ ನಮಗೆ ಸಹಾಯವನ್ನು ಮಾಡಿ ಕೊಡುತ್ತದೆ. ಇನ್ನು ಆಗುವಂಥ 13ನೇ ಅನುಕೂಲತೆ ಸಂಪನ್ಮೂಲಗಳ ವಿಶೇಷೀಕರಣವನ್ನು ಮಾಡಬಹುದು. ಯಾಕಂತಂದ್ರೆ ಎಲ್ಲ ದೇಶಗಳು ತಮ್ಮ ಒಂದು ತಜ್ಞತೆ ಇರುವ ಅಂದ್ರೆ ಹೆಚ್ಚು ಆದ್ಯತೆ ಅಥವಾ ಲಭ್ಯವಿರುವಂಥ ಕ್ಷೇತ್ರ ಯಾಗುತ್ತಲ್ಲ, ಆ ಕ್ಷೇತ್ರಗಳಲ್ಲಿ ಮಾತ್ರ ಉತ್ಪಾದನೆಯನ್ನು ಮಾಡಿ ಅದರಲ್ಲಿ ವಿಶೇಷತೆಯನ್ನು ಸಾಧಿಸುವುದರ ಜೊತೆಗೆ ಆ ಸಂಪನ್ಮೂಲಗಳನ್ನು ಏನು ವೇಸ್ಟ್ ಆಗ್ತಾವಲ್ಲ, ಆ ವೇಸ್ಟ್ ಆಗುವಂಥ ಸಂಪನ್ಮೂಲವನ್ನು ಕಡಿಮೆ ಮಾಡಲು ಸಾಧ್ಯ ಆಗ್ತದೆ. ಆಗುವಂಥ ಇನ್ನೊಂದು ಅನುಕೂಲತೆ ಜೀವನ ಮಟ್ಟ ಏರಿಕೆ ಉಂಟಾಗ್ತದೆ. ಯಾಕಂದ್ರೆ
ಈ ಮುಕ್ತ ವ್ಯಾಪಾರ ನೀತಿ ಇದ್ದಾಗ ನಾವು ವಿದೇಶಗಳಿಂದ ಯಾವುದೇ ಸುಂಕವಿಲ್ಲದೆ ವಸ್ತುಗಳನ್ನು ಆಮದು ಮಾಡಿಕೊಳ್ಳುವುದರಿಂದ ನಮಗೆ ಕಡಿಮೆ ಬೆಲೆಯಲ್ಲಿ ಉತ್ತಮ ವಸ್ತುಗಳು ಲಭ್ಯವಾಗುವುದರಿಂದ ಜನರ ಒಂದು ಜೀವನ ಮಟ್ಟ ಏನಾಗ್ತದೆ ಸುಧಾರಣೆ ಆಗಲು ಈ ಮುಕ್ತ ವ್ಯಾಪಾರ ನೀತಿ ನಮಗೆ ಸಹಾಯವನ್ನು ಮಾಡಿಕೊಡುತ್ತದೆ. ಇನ್ನು ಆಗುವಂಥ 15ನೇ ಅನುಕೂಲತೆ ರಾಜಕೀಯ ಶಾಂತಿ ಮತ್ತು ಸಹಕಾರವನ್ನು ಬೆಳೆಸಲು ಸಹಾಯವನ್ನು ಮಾಡ್ತದೆ. ಯಾಕಂದ್ರೆ ಇಲ್ಲಿ ಮುಕ್ತವಾಗಿ ವ್ಯಾಪಾರ ಇರೋದರಿಂದ ದೇಶಗಳ ಮಧ್ಯೆ ರಾಜಕೀಯ ಶಾಂತಿ ಮತ್ತು ಸಹಕಾರವನ್ನು ಮತ್ತು ಪರಸ್ಪರ ಅವಲಂಬನೆಯ ಪ್ರಮಾಣ ಹೆಚ್ಚಳಾಗಲು ಇದು ನಮಗೆ ಸಹಾಯವನ್ನು ಮಾಡಿ ಕೊಡ್ತದೆ. ಇಷ್ಟವಾಗುವಂಥ ಮುಕ್ತ ವ್ಯಾಪಾರದಿಂದ ಉಂಟಾಗುವಂಥ ಅನುಕೂಲಗಳು ಅಥವಾ ಪರವಾದಗಳು ಆಗಿವೆ. ಇನ್ನು ಈ ಮುಕ್ತ ವ್ಯಾಪಾರದ ನೀತಿಯಿಂದಾಗುವಂಥ ವಿರುದ್ಧವಾದಗಳು ಯಾವುವು ಏನ್ರಿ? ವಿರುದ್ಧವಾದಗಳು ಯಾವುವು ಅಥವಾ ಅನಾನುಕೂಲಗಳು ಯಾವುವು ಎಂಬುದನ್ನು ಚರ್ಚೆಯನ್ನು ಮಾಡೋಣ. ಈ ಮುಕ್ತ ವ್ಯಾಪಾರ ನೀತಿಯನ್ನು ಮಾಡುವುದರಿಂದ ಶಿಶು ಕೈಗಾರಿಕೆಗಳು ನಾಶ ಆಗುವಂಥ ಸನ್ನಿವೇಶ ಇರ್ತದೆ. ಯಾಕಂತಂದ್ರೆ ಹೊಸದಾಗಿ ಆಗಬೇಕಿಂತ ಹೊಸದಾಗಿ ಆರಂಭವಾಗಿರುವಂಥ ಕೈಗಾರಿಕೆಗಳು ವಿದೇಶಿ ಕಂಪನಿಗಳ ಏನು ದೊಡ್ಡ ಕಂಪನಿ ಇರ್ತಾವಲ್ಲ ಆ ಕಂಪನಿಗಳ ಪೈಪೋಟಿಯನ್ನು ತಡೆಯಲು ಸಾಧ್ಯವಾಗದೆ ಮುಚ್ಚಿಕೊಳ್ಳುವಂಥ ಸನ್ನಿವೇಶ ಇರ್ತದೆ. ಹೀಗಾಗಿ ಈ ಹೊಸದಾಗಿ ಪ್ರಾರಂಭವಾದಂಥ ಶಿಶು ಕೈಗಾರಿಕೆ ಏನಿರ್ತಾವಲ್ಲ ಈ ಮುಕ್ತ ವ್ಯಾಪಾರದ ನೀತಿಯಿಂದಾಗಿ ಅವು ನಾಶವಾಗುವಂಥ ಸಂಭವ ಇರ್ತದೆ. ಇದು ಆಗುವಂಥ 1ನೆಯ ಅನಾನುಕೂಲತೆ. ಸೆಕೆಂಡ್ ಒನ್ನು ಉದ್ಯೋಗವನ್ನು ಕಳೆದುಕೊಳ್ಳಬಹುದು. ಯಾಕಂತಂದ್ರೆ ವಿದೇಶಿ ಉತ್ಪನ್ನಗಳು ಕಡಿಮೆ ಬೆಲೆಗೆ ಲಭ್ಯವಾತಂತಂದ್ರೆ ದೇಶೀಯ ಮಟ್ಟದಲ್ಲಿ ಉತ್ಪಾದನೆ ಪ್ರಮಾಣ ಕಡಿಮೆಯಾಗಿ ದೇಶದಲ್ಲಿರುವಂಥ ಕಾರ್ಮಿಕರು ಉದ್ಯೋಗವನ್ನು ಕಳೆದುಕೊಳ್ಳುವಂಥ ಸನ್ನಿವೇಶ ಇರ್ತದೆ. ಹೀಗಾಗಿ ಇದು ಆಗುವಂಥ 2ನೆಯ ಅನಾನುಕೂಲತೆ ಆಗಿದೆ. ಥರ್ಡ್ ಒನ್ ಆರ್ಥಿಕ ಅವಲಂಬನೆ ಪ್ರಮಾಣ ಹೆಚ್ಚಳ ಆಗ್ಬೋದು. ಯಾಕಂದ್ರೆ ನಾವು ನಿರಂತರವಾಗಿ ವಿದೇಶಗಳಿಂದ ವಸ್ತುಗಳನ್ನು ಆಮದು ಮಾಡಿಕೊಳ್ಳೋಕೆ ನಾವು ಒತ್ತು ಕೊಟ್ಟರೆ ಆ ದೇಶಗಳ ಮೇಲೆ ಅವಲಂಬನೆಯನ್ನು ಹೊಂದುವಂಥ ಸಾಧ್ಯತೆ ಇರ್ತದೆ. ಹೀಗೆ ಆರ್ಥಿಕವಾಗಿ ಅವಲಂಬನೆ ಆದಾಗ ಏನಾದರೂ ಆಕಸ್ಮಿಕವಾಗಿ ಯುದ್ಧ ಸಂಭವಿಸಿದರೆ ಮಹಾಮಾರಿ ಮತ್ತು ರಾಜಕೀಯ ತೊಂದರೆಗಳು ಉಂಟಾದಾಗ ಆ ಒಂದು ಸಮಯದಲ್ಲಿ ಆ ದೇಶೀಯ ಆರ್ಥಿಕತೆಗೆ ಪೆಟ್ಟಾಗುವಂಥ ಸಂಭವ ಇರುತ್ತದೆ. 4ನೇ ಅನಾನುಕೂಲತೆ ವ್ಯಾಪಾರದ ಕೊರತೆಯನ್ನು ಅನುಭವಿಸಬಹುದು. ಯಾಕಂತಂದ್ರೆ ಆಮದುಗಳು ರಫ್ತುಗಳಿಗಿಂತ ಹೆಚ್ಚಾತಂದ್ರೆ ಆಮದುಗಳು ನಾವು ಮಾಡುವಂಥ ರಫ್ತಿಗಿಂತ ಹೆಚ್ಚಳವಾತಂತಂದ್ರೆ ಆ ಒಂದು ದೇಶದಲ್ಲಿ ಪಾವತಿ ಸಿಲುಕಿನಲ್ಲಿ ಸಮತೋಲನ ಸಮಸ್ಯೆ ಉಂಟಾಗುತ್ತದೆ. ಹೀಗಾಗಿ ವ್ಯಾಪಾರದ ಕೊರತೆಯನ್ನು ಅನುಭವಿಸಬಹುದು. 6th ಒನ್ ಸಂಪನ್ಮೂಲಗಳ ಅತಿಯಾದ ಬಳಕೆಯನ್ನು ಮಾಡಬಹುದು. ಇದು ಆಗುವಂಥ ಮತ್ತೊಂದು ಅನಾನುಕೂಲತೆ. ಯಾಕಂತಂದ್ರೆ ಈ ಮುಕ್ತ ವ್ಯಾಪಾರದ ನೀತಿಯಿಂದಾಗಿ ನಾವು ರಫ್ತುಗಳ ಪ್ರಮಾಣವನ್ನು ಹೆಚ್ಚಿಸುವಂಥ ಒಂದು ದೃಷ್ಟಿಕೋನವನ್ನು ಇಟ್ಕೊಂಡು ಈ ಪ್ರಕೃತಿ ಸಂಪನ್ಮೂಲಗಳನ್ನು ಸಂಪೂರ್ಣವಾಗಿ ಮಿತಿಮೀರಿಯಾಗಿ ಬಳಕೆ ಮಾಡಿಕೊಂಡಾಗ ಪರಿಸರಕ್ಕೆ ಹಾನಿಯಾಗುವಂಥ ಸಂಭವ ಇರುತ್ತದೆ. ಇದು ಆಗುವಂಥ 5ನೆಯ ಅನಾನುಕೂಲತೆ. ನೆಕ್ಸ್ಟ್ ಒನ್ 6th ಒನ್ ಆದಾಯದ ಅಸಮಾನತೆ ಉಂಟಾಗಬಹುದು. ಓಕೆನಾ. ಆಮೇಲೆ ರಾಷ್ಟ್ರೀಯ ಭದ್ರತೆಗೆ ಸಮಸ್ಯೆ ಉಂಟು ಮಾಡಬಹುದು. ಆಮೇಲೆ ಡಂಪಿಂಗ್ ಸಮಸ್ಯೆ ಉದ್ಭವ ಆಗ್ತದೆ. ಡಂಪಿಂಗ್ ಅಂತಂದ್ರೆ ಕೆಲವು ದೇಶಗಳು ತಮ್ಮ ಹೆಚ್ಚುವರಿ ಉತ್ಪನ್ನಗಳನ್ನು ಕಡಿಮೆ ಬೆಲೆಗೆ ಬೇರೆ ದೇಶಗಳಲ್ಲಿ ಮಾರಾಟ ಮಾಡುವಂಥ ಸನ್ನಿವೇಶ ಇರ್ತದೆ. ಡಂಪಿಂಗ್ ಅಂತಂದ್ರೆ ಒಂದೇ ವಸ್ತುವನ್ನು ವಿವಿಧ ಮಾರುಕಟ್ಟೆಗಳಲ್ಲಿ ವಿವಿಧ ಬೆಲೆಯಲ್ಲಿ ಮಾರಾಟ ಮಾಡುವುದಕ್ಕೆ ನಾವು ಡಂಪಿಂಗ್ ಅಂತ ಕರಿತೀವಿ. ಇಲ್ಲಿ ಕಡಿಮೆ ಬೆಲೆಯಲ್ಲಿ ಮಾರಾಟವನ್ನು ಮಾಡುವುದರಿಂದ ದೇಶೀಯ ಕೈಗಾರಿಕೆಗಳು ಮುಚ್ಚುವಂಥ ಅಥವಾ ಹಾನಿಗೆ ಒಳಗಾಗುವಂಥ ಸಂಭವ ಇರ್ತದೆ. ಇದು ಆಗುವಂಥ 8ನೆಯ ಅನಾನುಕೂಲತೆ ಆಗಿದೆ. 9 ಸಾಂಸ್ಕೃತಿಕವಾಗಿ ಹಾನಿ ಉಂಟಾಗಬಹುದು. ಯಾಕಂತಂದ್ರೆ ವಿದೇಶಿ ಉತ್ಪನ್ನಗಳು ಮತ್ತು ಸಂಸ್ಕೃತಿ ಹೆಚ್ಚಾಗಿ ಈ ದೇಶೀಯ ಆರ್ಥಿಕತೆಗೆ ಬರುವುದರಿಂದ ನಮ್ಮ ಒಂದು ದೇಶೀಯ ಸಂಸ್ಕೃತಿ ಮತ್ತು ಉತ್ಪನ್ನಗಳ ಮೇಲೆ ಕೆಟ್ಟ ಪರಿಣಾಮ ಬೀರುವಂಥ ಸಂಭವ ಇರ್ತದೆ. 10 ಪ್ರಾದೇಶಿಕ ಅಸಮಾನತೆ ಉಂಟಾಗ್ಬೋದು. ಯಾಕಂದ್ರೆ ಈ ಮುಕ್ತ ವ್ಯಾಪಾರವನ್ನು ಹಮ್ಮಿಕೊಂಡಾಗ ನಾವೇನು ಮಾಡ್ತೀವಿ, ಕೆಲವು ಪ್ರಮುಖ ನಗರ ಮತ್ತು ಕೈಗಾರಿಕಾ ಪ್ರದೇಶಗಳು ಮಾತ್ರ ಕೆಲವು ಪ್ರಮುಖ ನಗರ ಮತ್ತು ಕೈಗಾರಿಕಾ ಪ್ರದೇಶಗಳು ಮಾತ್ರ ಅಭಿವೃದ್ಧಿ ಆಗುವುದರಿಂದ ಈ ಗ್ರಾಮೀಣ ಮತ್ತು ಹಿಂದುಳಿದ ಪ್ರದೇಶಗಳು ಬಹಳ ಹಿಂದುಳಿಯುವಂಥ ಸಾಧ್ಯತೆ ಇರುತ್ತದೆ. ಇನ್ನು ಆಗುವಂಥ 11ನೇ ಅನಾನುಕೂಲತೆ ಕೃಷಿ ಕ್ಷೇತ್ರದ ಮೇಲೆ ಪರಿಣಾಮವನ್ನು ಬೀರ್ತದೆ. ಯಾಕಂದ್ರೆ ವಿದೇಶಿ ಕೃಷಿ ಉತ್ಪನ್ನಗಳು ಕಡಿಮೆ ಬೆಲೆಗೆ ಬಂದರೆ ಸ್ಥಳೀಯ ರೈತರಿಗೆ ಏನಾಗ್ತದೆ, ನಷ್ಟವಾಗುವಂಥ ಸಂಭವ ಇರೋದರಿಂದ ಈ ಕೃಷಿ ಆದಾಯ ಕುಸಿತವಾಗುವಂಥ ಸಂಭವ ಇರುತ್ತದೆ. ಇದು ಆಗುವಂಥ
ಮತ್ತೊಂದು ಪ್ರಮುಖ ಅನಾನುಕೂಲತೆ. ಇನ್ನು ಸಂಬಳ ಮತ್ತು ಕಾರ್ಮಿಕರ ಹಕ್ಕುಗಳಿಗೆ ಕುಗ್ಗುವಿಕೆ ಅಥವಾ ಕಡಿಮೆಯಾಗುವಂಥ ಸಂಭವ ಇರ್ತದೆ. ಯಾಕಂದರೆ ದೇಶೀಯ ಮತ್ತು ವಿದೇಶಿ ಕಂಪನಿಗಳ ನಡುವೆ ಸ್ಪರ್ಧೆ ಮತ್ತು ಪೈಪೋಟಿ ಪ್ರಮಾಣ ಹೆಚ್ಚಳವಾದಾಗ ಕಂಪನಿಗಳ ವೆಚ್ಚ ಕಡಿಮೆ ಮಾಡಲು ಕಾರ್ಮಿಕರ ಸಂಬಳವನ್ನು ಕಡಿಮೆ ಮಾಡುವ ಅಥವಾ ಕೆಲಸದ ಭದ್ರತೆಯನ್ನು ಕಡಿಮೆಯಾಗುವಂಥ ಸಂಭವ ಇರುತ್ತದೆ. 13 ಆರ್ಥಿಕ ಸಂಕಟಗಳು ಹರಡುವಂಥ ಸಮಸ್ಯೆ ಇರ್ತದೆ. ತೆರಿಗೆ ಆದಾಯ ಕುಸಿತವಾಗುವಂಥ ಸಂಭವವನ್ನು ನಾವಿಲ್ಲಿ ಕಾಣಬಹುದು. 15 ಸ್ಥಳೀಯ ಸಣ್ಣ ಪುಟ್ಟ ಮತ್ತು ಮಧ್ಯಮ ಉದ್ಯಮಗಳು ಸಂಪೂರ್ಣವಾಗಿ ಹಾನಿಗೆ ಒಳಗಾಗಬಹುದು. ಯಾಕಂದರೆ ಪೈಪೋಟಿ ನೀಡಲು ಅವಕ್ಕೆ ಸಾಧ್ಯ ಆಗೋದಿಲ್ಲ, ಹೀಗಾಗಿ ಅವು ಸಂಪೂರ್ಣವಾಗಿ ಮುಚ್ಚುವಂಥ ಸಂಭವ ಇರ್ತದೆ. ಇನ್ನೊಂದು ವಿದೇಶಿ ತಂತ್ರಜ್ಞಾನ ಮೇಲೆ ಅತಿ ಹೆಚ್ಚು ಅವಲಂಬನೆಯನ್ನು ಹೊಂದಬಹುದು. ಕೊನೆಗೆ ಆರ್ಥಿಕತೆಯಲ್ಲಿ ಅಸ್ಥಿರ ಬೆಲೆಗಳು ಹೆಚ್ಚಳವಾಗುವಂಥ ಸಂಭವ ಇರ್ತದೆ. ಇಷ್ಟು ವಿದ್ಯಾರ್ಥಿಗಳೇ ಮುಕ್ತ ವ್ಯಾಪಾರ ಅಂದ್ರೇನು, ಮುಕ್ತ ವ್ಯಾಪಾರದಿಂದಾಗುವಂಥ ಅನುಕೂಲಗಳು ಮತ್ತು ಅನಾನುಕೂಲಗಳ ಬಗ್ಗೆ ನಿಮಗೆ ಸಂಪೂರ್ಣವಾಗಿ ಪರೀಕ್ಷೆಗೆ ಉಪಯುಕ್ತವಾಗುವಂಥ ರೀತಿಯಲ್ಲಿ ನಿಮಗೆ ಮಾಹಿತಿಯನ್ನು ತಿಳಿಸಿಕೊಡುವಂಥ ಪ್ರಯತ್ನವನ್ನು ಮಾಡಲಾಗಿದೆ. ವಿಡಿಯೋ ಇಷ್ಟ ಆಗಿತ್ತು ಅಂದ್ರೆ ಲೈಕ್ ಮಾಡಿರಿ, ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡುವುದರ ಮೂಲಕ ಚಾನಲ್ಗೆ ಸಪೋರ್ಟ್ ಮಾಡಬೇಕಂತೇಳಿ ತಮ್ಮಲ್ಲಿ ಕೇಳ್ಕೋತಾ ಈ ತರಗತಿಯನ್ನು ಇಲ್ಲಿಗೆ ಮುಗಿಸ್ತೇನೆ. ಥ್ಯಾಂಕ್ ಯು, ನಮಸ್ಕಾರ.